ಜಗತ್ತು ಇದುವರೆಗೂ 2 ಮಹಾಯುದ್ಧಗಳನ್ನು ಕಂಡಿರುವಂಥದ್ದಾಗಿದೆ. ಮೊದಲನೇ ಮಹಾಯುದ್ಧ. ಈ ಮೊದಲನೇ ಮಹಾಯುದ್ಧದ ನಂತರ ಲೀಗ್ ಆಫ್ ನೇಷನ್ಸ್ ಸ್ಥಾಪನೆ ಆಗಿರುವಂಥದ್ದು. ಇದು ಆದ ನಂತರ 2ನೇ ಮಹಾಯುದ್ಧ ಘಟನೆ ಆಗಿರುತ್ತದೆ. ಈ 2ನೇ ಮಹಾಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪಿಸಬೇಕು ಅನ್ನೋ ಉದ್ದೇಶದಿಂದ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಯಿತು. ಈ ಮಹಾಯುದ್ಧಕ್ಕೆ ಸಂಬಂಧಿಸಿದಂತೆ ನಾವು ಇತಿಹಾಸದಲ್ಲಿ ನೋಡಿಕೊಂಡಿದ್ದೇವೆ. ಒಂದು ವೇಳೆ ಆ ವಿಡಿಯೋ ವೀಕ್ಷಿಸದಿದ್ದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅವುಗಳನ್ನು ವೀಕ್ಷಿಸಬಹುದು. ಇಲ್ಲಿ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಅಧ್ಯಾಯ 22 ಜಾಗತಿಕ ಸಂಸ್ಥೆಗಳು. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂಥ ಅಂಶಗಳನ್ನು ನೋಟ್ಸ್ನ ರೂಪದಲ್ಲಿ ನೋಡಿಕೊಂಡು ಬರೋಣ. ಹಿಂದಿನ ವಿಡಿಯೋಗಳ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ, ಅವುಗಳನ್ನು ವೀಕ್ಷಿಸಬಹುದು. ಈ ಒಂದು ಅಧ್ಯಾಯದಲ್ಲಿ ವಿಶ್ವಸಂಸ್ಥೆ, ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಾಗಿರುವಂಥದ್ದು ವಿಶ್ವದಲ್ಲಿ ಶಾಂತಿಯನ್ನು ನಿರ್ಮಾಣ ಮಾಡಬೇಕು ಮತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳ ಬೆಳವಣಿಗೆಗೆ ಪ್ರಯತ್ನಿಸಬೇಕು ಅನ್ನೋ ಉದ್ದೇಶದಿಂದ ಈ ವಿಶ್ವಸಂಸ್ಥೆ ಸ್ಥಾಪನೆಯಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಇದು ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು. ಇದರ ಪ್ರಧಾನ ಕಚೇರಿ ಇರುವಂಥದ್ದು ನ್ಯೂಯಾರ್ಕ್ ನಗರದಲ್ಲಿ ಇರುವಂಥದ್ದಾಗಿದೆ. ಪ್ರಸ್ತುತ ಸದಸ್ಯರು 193 ಜನ ಸದಸ್ಯರು, ಅಂದರೆ 193 ರಾಷ್ಟ್ರಗಳು ಇದರ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು ಆಗಿದೆ. ಸ್ಥಾಪಕರು ಯಾರು ಅಂದಾಗ ಚರ್ಚಿಲ್, ಸ್ಟಾಲಿನ್, ರೂಸ್ವೆಲ್ಟ್ ಇವರು ಈ ಒಂದು ವಿಶ್ವಸಂಸ್ಥೆಯನ್ನು ಸ್ಥಾಪಿಸಿರುವಂಥದ್ದು ಆಗಿದೆ. ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಾವು: ಸಾಮಾನ್ಯ ಸಭೆ, ಭದ್ರತಾ ಸಮಿತಿ, ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ, ದತ್ತಿ ಸಮಿತಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ, ಸಚಿವಾಲಯ ಇವುಗಳು ವಿಶ್ವಸಂಸ್ಥೆಯ ಪ್ರಮುಖ ಅಂಗಸಂಸ್ಥೆಗಳಾಗಿರುವಂಥದ್ದು. ಇನ್ನು ಸಾಮಾನ್ಯ ಸಭೆ ಮತ್ತು ಕಾರ್ಯಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಸಾಮಾನ್ಯ ಸಭೆಗೆ ಸಂಬಂಧಿಸಿದಂತೆ ಮತ್ತು ವಿಶ್ವಸಂಸ್ಥೆಯ ಈ ಒಂದು ಸಾಮಾನ್ಯ ಸಭೆಯ ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇದನ್ನು ಸಂಸತ್ತು ಅಥವಾ ಕೌನ್ಸಿಲ್ ಎಂದು ಕರೆಯಲಾಗ್ತದೆ. ಸಾಮಾನ್ಯ ಸಭೆಯನ್ನು ಸಂಸತ್ತು ಅಂತ ಹೇಳಿ ಕರೆಯಲಾಗ್ತದೆ. ವಿಶ್ವಸಂಸ್ಥೆಯ ಸಂಸತ್ತಿನ ರೀತಿಯಲ್ಲಿ ಇದು ಕಾರ್ಯನಿರ್ವಹಿಸುವಂಥದ್ದಾಗಿದೆ. ಇದು ಸಕಲ ಸದಸ್ಯರನ್ನು ಒಳಗೊಂಡಿರುವಂಥದ್ದು. ವಿಶ್ವಸಂಸ್ಥೆಯ 193 ರಾಷ್ಟ್ರಗಳು ಸಹ ಇದರ ಸದಸ್ಯರು ಆಗಿರುವಂಥದ್ದಾಗಿದೆ. ಪ್ರತಿ ರಾಷ್ಟ್ರ 5 ಸದಸ್ಯರನ್ನು ಕಳಿಸ್ಕೊಡ್ಬೇಕು. ಪ್ರತಿಯೊಂದು ರಾಷ್ಟ್ರವೂ ಸಹ 5 ಸದಸ್ಯರನ್ನು ಇಲ್ಲಿಗೆ ಕಳಿಸ್ಕೊಡ್ಬೇಕಾಗಿರುವಂಥದ್ದಾಗಿದೆ. ಸೆಪ್ಟೆಂಬರ್ ತಿಂಗಳಲ್ಲಿ ಸಭೆ ಸೇರುವುದು. ಈ ಸಾಮಾನ್ಯ ಸಭೆಯು ಸೆಪ್ಟೆಂಬರ್ ತಿಂಗಳಲ್ಲಿ, ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಸಭೆ ಸೇರುವಂಥದ್ದಾಗಿದೆ. ಇದರ ಕಾರ್ಯಗಳು ನೋಡಿದಾಗ ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ಸಿದ್ಧಪಡಿಸುವಂಥದ್ದು ಸಾಮಾನ್ಯ ಸಭೆ ಆಗಿರುವಂಥದ್ದು. ತುರ್ತು ವಿಷಯಗಳಿಗಾಗಿ ವಿಶೇಷ ಅಧಿವೇಶನ ಸಹ ಈ ಒಂದು ಸಾಮಾನ್ಯ ಸಭೆ ಕರೆಯುವಂಥದ್ದಾಗಿದೆ. ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಈ ಸಾಮಾನ್ಯ ಸಭೆ ಆಗಿರುವಂಥದ್ದು. ಇನ್ನು ಭದ್ರತಾ ಸಮಿತಿಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಈ ಒಂದು ಭದ್ರತಾ ಸಮಿತಿ ವಿಶ್ವಸಂಸ್ಥೆಯಲ್ಲಿ ಪ್ರಮುಖವಾಗಿರುವಂತಹ ಒಂದು ಸಮಿತಿಯಾಗಿರುವಂಥದ್ದು. ಇದರ ರಚನೆ ಮತ್ತು ಕಾರ್ಯಗಳಿಗೆ ಸಂಬಂಧಿಸಿದಂತೆ ನೋಡಿದಾಗ ಇದರ ರಚನೆ ಒಟ್ಟು ಸದಸ್ಯರು 15 ಸದಸ್ಯ ರಾಷ್ಟ್ರಗಳು ಇದರ ಒಟ್ಟು ಸದಸ್ಯರಾಗಿರುವಂಥದ್ದು. ಹಂಗಾಮಿ ಸದಸ್ಯರು 10 ಸದಸ್ಯರಾಗಿರುವಂಥದ್ದು. ಖಾಯಂ ಸದಸ್ಯರು 5. ಇಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಇದರಲ್ಲಿ 10 ಹಂಗಾಮಿ ಸದಸ್ಯರು, 5 ಖಾಯಂ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಅಮೆರಿಕ, ರಷ್ಯಾ, ಫ್ರಾನ್ಸ್, ಚೀನಾ, ಇಂಗ್ಲೆಂಡ್ ಈ 5 ರಾಷ್ಟ್ರಗಳು ಖಾಯಂ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಭಾರತವು ಸಹ ಈ ಒಂದು ಖಾಯಂ ಸದಸ್ಯ ರಾಷ್ಟ್ರಗಳಲ್ಲಿ ಆಗಬೇಕಾಗಿ ಪ್ರಯತ್ನಿಸ್ತಾ ಇರುವಂಥದ್ದು. ಆದರೆ ಇನ್ನೂವರೆಗೂ ಈ ಒಂದು ಖಾಯಂ ಸದಸ್ಯತ್ವವನ್ನು ಪಡೆದುಕೊಂಡಿಲ್ಲ. ಒಂದು ವೇಳೆ ಭಾರತ ಖಾಯಂ ಸದಸ್ಯತ್ವ ಪಡೆದುಕೊಂಡ್ರೆ 5 ಖಾಯಂ ಸದಸ್ಯತ್ವ ರಾಷ್ಟ್ರಗಳಲ್ಲಿ 6ನೇದು ಸಹ ಆಗ್ಬೋದಾಗಿರುವಂಥದ್ದಾಗಿದೆ. ಇನ್ನು ಹಂಗಾಮಿ ಸದಸ್ಯರ ರಾಷ್ಟ್ರಗಳು ಏನಾಗಿರ್ತದೆ, 2 ವರ್ಷಗಳು ಅಧಿಕಾರಾವಧಿಯಲ್ಲಿ ಇರುವಂಥದ್ದಾಗಿದೆ. ಖಾಯಂ ಸದಸ್ಯ ರಾಷ್ಟ್ರಗಳು ಪರ್ಮನೆಂಟ್ ಆಗಿರುವಂಥದ್ದು. ಈ ಹಂಗಾಮಿ ಸದಸ್ಯ ರಾಷ್ಟ್ರಗಳು ಪ್ರತಿ 2 ವರ್ಷಕ್ಕೊಮ್ಮೆ ಬೇರೆ ಬೇರೆ ರಾಷ್ಟ್ರಗಳು ಸೆಲೆಕ್ಟ್ ಆಗಿರುವಂಥದ್ದಾಗಿದೆ. ಇಂಥ ಒಂದು 10 ರಾಷ್ಟ್ರಗಳಿರುವಂಥದ್ದಾಗಿದೆ. ಖಾಯಂ ಸದಸ್ಯರು ವಿಟೋ ಅಧಿಕಾರವನ್ನು ಹೊಂದಿರುವಂಥದ್ದು. ಇದು ಒಂದು ವಿಶೇಷವಾಗಿರುವಂಥ ಅಧಿಕಾರ ಆಗಿರುವಂಥದ್ದು. ಈ ವಿಟೋ ಅಧಿಕಾರವನ್ನು ಕೇವಲ ಖಾಯಂ ಸದಸ್ಯ ರಾಷ್ಟ್ರಗಳು ಮಾತ್ರ ಹೊಂದಿರುವಂಥದ್ದಾಗಿದೆ. ಇನ್ನು ಕಾರ್ಯಗಳ ಬಗ್ಗೆ ನೋಡಿದಾಗ ಜಾಗತಿಕ ಸಮಸ್ಯೆಗಳಿಗೆ ಶಾಂತಿಯುತ ಪರಿಹಾರವನ್ನು ಕಂಡುಕೊಳ್ಳುವಂಥದ್ದು ಇದರ ಕಾರ್ಯಗಳಲ್ಲಿ ಬರುವಂಥದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರ ನೇಮಕ ಮಾಡುವಂಥದ್ದು ಇದು ಆಗಿದೆ. ವಿಶ್ವಸಂಸ್ಥೆಯ ಮಹಾ ಕಾರ್ಯದರ್ಶಿ ಹುದ್ದೆಗೆ ಅಭ್ಯರ್ಥಿಯನ್ನು ಸೂಚಿಸ್ತದೆ. ಯಾವ ಅಭ್ಯರ್ಥಿ ಇರಬೇಕಂತೇಳಿ ಸೂಚಿಸುವಂಥದ್ದು ಈ ಒಂದು ಭದ್ರತಾ ಸಮಿತಿ ಆಗಿರುವಂಥದ್ದಾಗಿದೆ. ಶಾಂತಿ ಪಾಲನೆಗೆ ಅಂತಾರಾಷ್ಟ್ರೀಯ ಶಾಂತಿ ಪಾಲನಾ ಪಡೆಯನ್ನು ನಿಯೋಜಿಸುವುದು ಇದು ಮಾಡ್ತದೆ. ಇನ್ನು ಅಂತಾರಾಷ್ಟ್ರೀಯ ನ್ಯಾಯಾಲಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಒಟ್ಟು ನ್ಯಾಯಾಧೀಶರು 15. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ನ್ಯಾಯಾಲಯ ಇರುವಂಥದ್ದು. ಇಲ್ಲಿ ನ್ಯಾಯಾಧೀಶರ ಸಂಖ್ಯೆ 15 ಆಗಿರುವಂಥದ್ದು. ಅಧಿಕಾರಾವಧಿ 9 ವರ್ಷಗಳು ಇವರ ಒಂದು ಅಧಿಕಾರಾವಧಿ ಆಗಿರುವಂಥದ್ದಾಗಿದೆ. ಪ್ರಧಾನ ಕಚೇರಿ ಇರುವಂಥದ್ದು ದಿ ಹೇಗ್ ನಗರದಲ್ಲಿ ಇರುವಂಥದ್ದಾಗಿದೆ. ಇನ್ನು ಸಚಿವಾಲಯಕ್ಕೆ ಸಂಬಂಧಿಸಿದಂತೆ ನೋಡಿದಾಗ ಇದರ ಮುಖ್ಯಸ್ಥರು ಮಹಾ ಕಾರ್ಯದರ್ಶಿ ಈ ಒಂದು ಸಚಿವಾಲಯದ ಮುಖ್ಯಸ್ಥರಾಗಿರ್ತಾರೆ. ಅಧಿಕಾರಾವಧಿ ಇವ್ರದ್ದು 5 ವರ್ಷಗಳ ಕಾಲ ಅಧಿಕಾರಾವಧಿ ಇರುವಂಥದ್ದು.
ದಿನನಿತ್ಯದ ಆಡಳಿತಾತ್ಮಕ ಕಾರ್ಯನಿಯೋಜನೆ ಹಾಗೂ ಸಾಂಸ್ಥಿಕ ಕಾರ್ಯಗಳನ್ನು ನಿರ್ವಹಿಸುವಂಥದ್ದು ಇದರ ಒಂದು ಸಚಿವಾಲಯದ ಕಾರ್ಯವಾಗಿರುವಂಥದ್ದಾಗಿದೆ. ಇನ್ನು ಆಹಾರ ಮತ್ತು ಕೃಷಿ ಸಂಸ್ಥೆಗೆ ಸಂಬಂಧಿಸಿದಂತೆ ನೋಡಿದಾಗ ಇದರ ಸ್ಥಾಪನೆ 1945ರಲ್ಲಿ ಆಗಿರುವಂಥದ್ದು. ಪ್ರಧಾನ ಕಚೇರಿ ಇರುವಂಥದ್ದು ರೋಮ್ನಲ್ಲಿದೆ. ಇದರ ಪ್ರಧಾನ ಗುರಿ ಬಡತನ, ಹಸಿವು ಹಾಗೂ ಅಪೌಷ್ಟಿಕತೆ ನಿವಾರಣೆ ಮಾಡುವಂಥದ್ದು ಆಹಾರ ಮತ್ತು ಕೃಷಿ ಸಂಸ್ಥೆಯ ಒಂದು ಪ್ರಧಾನ ಗುರಿಯಾಗಿರುವಂಥದ್ದು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಗೆ ಸಂಬಂಧಿಸಿದಂತೆ ನೋಡಿದಾಗ ಇದರ ಸ್ಥಾಪನೆ 1948ರಲ್ಲಿ ಆಗಿರುವಂಥದ್ದು. ಪ್ರಧಾನ ಕಚೇರಿ ಜಿನೆವಾ ನಗರದಲ್ಲಿರುವಂಥದ್ದಾಗಿದೆ. ಪ್ರಧಾನ ಸಾಧನೆ ಎಂದಾಗ ಸಿಡುಬು ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿರುವಂಥದ್ದು ಈ ಒಂದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಸಾಧನೆ ಆಗಿರುವಂಥದ್ದು. ಪ್ರಧಾನ ಉದ್ದೇಶ ಮಾನವರ ಆರೋಗ್ಯ ಸುಧಾರಿಸುವುದು. ಜಗತ್ತಿನಾದ್ಯಂತ ಇರುವಂಥ ಎಲ್ಲ ಮಾನವರ ಆರೋಗ್ಯ ಸುಧಾರಿಸುವಂಥದ್ದು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಧಾನ ಉದ್ದೇಶವಾಗಿದೆ. ಇನ್ನು ಯುನೆಸ್ಕೋ ನೋಡಿದಾಗ ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆಯಾಗಿರುವಂಥದ್ದು ಈ ಯುನೆಸ್ಕೋ ಆಗಿರುವಂಥದ್ದು. ಯುನೆಸ್ಕೋಗೆ ಸಂಬಂಧಿಸಿದಂತೆ ನೋಡಿದಾಗ ಇದರ ಸ್ಥಾಪನೆ 1946ರಲ್ಲಿ ಯುನೆಸ್ಕೋ ಸ್ಥಾಪನೆ ಆಗಿರುವಂಥದ್ದು. ಪ್ರಧಾನ ಕಚೇರಿ ಇರುವಂಥದ್ದು ಪ್ಯಾರಿಸ್ನಲ್ಲಿ ಇರುವಂಥದ್ದಾಗಿದೆ. ಇನ್ನು ಯುನಿಸೆಫ್ ಅಂತ ಹೇಳಿ ಕರೆಯಲಾಗ್ತದೆ. ಇದು ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಮಕ್ಕಳ ತುರ್ತು ನಿಧಿ. ಇದು ಮಕ್ಕಳಿಗೆ ಸಂಬಂಧಿಸಿದಂತೆ ಕೆಲಸ ನಿರ್ವಹಿಸುವಂಥದ್ದು. ಇದು ಮಕ್ಕಳ ತುರ್ತು ನಿಧಿಯಾಗಿರುವಂಥದ್ದಾಗಿದೆ. ಸ್ಥಾಪನೆ 1946ರಲ್ಲಿ ಆಗಿದೆ. ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿರುವಂಥದ್ದು ಆಗಿದೆ. ಇನ್ನು ಉದ್ದೇಶ ನೋಡಿದಾಗ ಮಹಿಳೆಯರ ಹಾಗೂ ಮಕ್ಕಳ ಅಭಿವೃದ್ಧಿ ಉದ್ದೇಶ ಇದಾಗಿರುವಂಥದ್ದು ಆಗಿದೆ. 1965ರಲ್ಲಿ ನೊಬೆಲ್ ಬಹುಮಾನ ಈ ಒಂದು ಯುನಿಸೆಫ್ ಪಡೆದಿರುವಂಥದ್ದು ಆಗಿದೆ. ಇನ್ನು ಯುನಿಸೆಫ್ನ ಕಾರ್ಡು ಸಹ ಇದು ಮುದ್ರಣ ಮಾಡಿ ಹಂಚುವಂಥದ್ದಾಗಿದೆ. ಇದರ ಮಾರಾಟದಿಂದ ಬಂದ ಹಣ ಮಕ್ಕಳ ಯೋಗಕ್ಷೇಮಕ್ಕೆ ಇದು ವಿನಿಮಯ ಮಾಡಿಕೊಳ್ಳುವಂಥದ್ದು ಆಗಿದೆ. ಇನ್ನು IMF ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಸಂಬಂಧಿಸಿದಂತೆ ನೋಡಿದಾಗ ಇದರ ಸ್ಥಾಪನೆ 1945ರಲ್ಲಿ ಆಗಿರುವಂಥದ್ದು. ಪ್ರಧಾನ ಕಚೇರಿ ವಾಷಿಂಗ್ಟನ್ DC-ನಲ್ಲಿ ಈ ಒಂದು IMFನ ಪ್ರಧಾನ ಕಚೇರಿ ಅಂದರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಪ್ರಧಾನ ಕಚೇರಿ ಇರುವಂಥದ್ದು ಇದು ಆಗಿದೆ. ಇನ್ನು IBRD ವಿಶ್ವ ಬ್ಯಾಂಕ್ ಅಂತ ಹೇಳಿ ಕರೆಯಲಾಗ್ತದೆ. ಸ್ಥಾಪನೆ 1947ರಲ್ಲಿ ಈ IBRD ಸ್ಥಾಪನೆ ಆಗಿರುವಂಥದ್ದು. ಪ್ರಧಾನ ಕಚೇರಿ ವಾಷಿಂಗ್ಟನ್ DC-ನಲ್ಲಿ ಇರುವಂಥದ್ದಾಗಿದೆ. ಇನ್ನು ವಿಶ್ವ ವ್ಯಾಪಾರ ಸಂಸ್ಥೆ ಇದು ಸ್ಥಾಪನೆ ಆಗಿರುವಂಥದ್ದು 1995 ಜನವರಿ 1ರಂದು ವಿಶ್ವ ವ್ಯಾಪಾರ ಸಂಸ್ಥೆ ಸ್ಥಾಪನೆ ಆಗಿರುವಂಥದ್ದು. ಪ್ರಧಾನ ಕಚೇರಿ ಜಿನೆವಾದಲ್ಲಿದೆ. ವಿಶ್ವ ವ್ಯಾಪಾರದ ತೃತೀಯ ಆರ್ಥಿಕ ಸ್ತಂಭವಾಗಿರುವಂಥದ್ದು ಈ ವಿಶ್ವ ವ್ಯಾಪಾರ ಸಂಸ್ಥೆ ಆಗಿರುವಂಥದ್ದಾಗಿದೆ. ಇನ್ನು ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಘ ಇದು ಜಿನಿವಾದಲ್ಲಿರುವಂಥದ್ದಾಗಿದೆ. ಸಾರ್ಕ್ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘ ಇರುವಂಥದ್ದು. ಇದು ಸ್ಥಾಪನೆ ಆಗಿರುವಂಥದ್ದು 1985ರಲ್ಲಿ ಸಾರ್ಕ್ ಸ್ಥಾಪನೆ ಆಗಿರುವಂಥದ್ದಾಗಿದೆ. ಪ್ರಧಾನ ಕಚೇರಿ ಕಠ್ಮಂಡುನಲ್ಲಿರುವಂಥದ್ದು ಆಗಿದೆ. ಇದರ ಸದಸ್ಯರು 8 ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಭಾರತ, ಪಾಕಿಸ್ತಾನ, ನೇಪಾಳ, ಶ್ರೀಲಂಕಾ, ಭೂತಾನ್, ಬಾಂಗ್ಲಾದೇಶ್, ಮಾಲ್ಡೀವ್ಸ್, ಅಫ್ಘಾನಿಸ್ತಾನ್ಗಳು ಈ ಒಂದು ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು, ಸಾರ್ಕ್ನ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದಾಗಿದೆ. ಇನ್ನು ಕಾಮನ್ವೆಲ್ತ್ ರಾಷ್ಟ್ರಗಳ ಸಂಘ ಅಂತೇಳಿ ಸ್ಥಾಪನೆ ಆಗಿರುವಂಥದ್ದು. ಇದು ಸ್ಥಾಪನೆ ಆಗಿರುವಂಥದ್ದು 1926ರಲ್ಲೇ ಸ್ಥಾಪನೆ ಆಗಿರುವಂಥದ್ದಾಗಿದೆ. ಇದರ ಕೇಂದ್ರ ಕಚೇರಿ ಇರುವಂಥದ್ದು ಲಂಡನ್ನಲ್ಲಿ ಇದೆ. ಇದರ ಸದಸ್ಯರ ಸಂಖ್ಯೆ ಒಟ್ಟು 54 ಈಗ ಇರುವಂಥ ಸದಸ್ಯ ರಾಷ್ಟ್ರಗಳ ಸಂಖ್ಯೆ. ಮುಖಂಡರು ಅಂದಾಗ ಬ್ರಿಟನ್ನಿನ ರಾಣಿ ಅಥವಾ ದೊರೆ ಇದರ ಒಂದು ಮುಖಂಡರಾಗಿರುವಂಥದ್ದು. ಕಾಮನ್ವೆಲ್ತ್ ಈ ಒಂದು ಬ್ರಿಟನ್ ಆಡಳಿತ ನಡೆಸಿರುವಂತಹ ಒಂದು ರಾಷ್ಟ್ರಗಳು ಈ ಒಂದು ಕಾಮನ್ವೆಲ್ತ್ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು ಆಗಿದೆ. ಇನ್ನು ಯುರೋಪಿನ ಸಮುದಾಯ ಅಂದಾಗ ಇದು ಸ್ಥಾಪನೆ ಆಗಿರುವಂಥದ್ದು 1992ರಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಕೇಂದ್ರ ಕಚೇರಿ ಇರುವಂಥದ್ದು ಮ್ಯಾಸ್ಟ್ರೀಚ್ನಲ್ಲಿ ಇದರ ಕೇಂದ್ರ ಕಚೇರಿ ಇರುವಂಥದ್ದಾಗಿದೆ. ಸದಸ್ಯರ ಸಂಖ್ಯೆ 27 ಈ ಒಂದು ಯುರೋಪ್ನ ಸಮುದಾಯದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಆಗಿರುವಂಥದ್ದು. ಇನ್ನು ಮುಖ್ಯ ಅಂಗಗಳು ಅಂದಾಗ ಸಮಿತಿ, ಸಂಸತ್ತು, ಆಯೋಗ, ನ್ಯಾಯಾಲಯ ಇದರ ಮುಖ್ಯ ಅಂಗಗಳಾಗಿರುವಂಥದ್ದು. ಸಾಧನೆ ಏನಾಗಿದೆ ಅಂತ ನೋಡಿದಾಗ ಏಕ ಮಾರುಕಟ್ಟೆ, ಒಂದೇ ನಾಣ್ಯ, ಸಮಾನ ಕೃಷಿ ಈ ಒಂದು ಯುರೋಪ್ನ ಯೂನಿಯನ್ನ ಸಮುದಾಯದ ಮುಖ್ಯ ಸಾಧನೆ ಆಗಿರುವಂಥದ್ದಾಗಿದೆ. ಇನ್ನು ಆಸಿಯಾನ್ ಅಂದರೆ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಒಕ್ಕೂಟ ಸಂಸ್ಥೆ. ಈ ಆಸಿಯಾನ್ ಸ್ಥಾಪನೆ ಆಗಿರುವಂಥದ್ದು 1967ರಲ್ಲಿ ಆಗಿರುವಂಥದ್ದು. ಸದಸ್ಯರು ನೋಡಿದಾಗ ಸಿಂಗಾಪುರ್, ಮಲೇಷ್ಯಾ, ಇಂಡೋನೇಷ್ಯಾ, ಥೈಲ್ಯಾಂಡ್ ರಾಷ್ಟ್ರಗಳು ಈ ಒಂದು ಆಸಿಯಾನ್ನ ಸದಸ್ಯ ರಾಷ್ಟ್ರಗಳಾಗಿರುವಂಥದ್ದು. ಇನ್ನು ದಿ ಆರ್ಗನೈಸೇಷನ್ ಆಫ್ ಆಫ್ರಿಕನ್ ಯುನಿಟಿ ಅಂತ ಹೇಳಿ ಕರೆಯಲಾಗುವಂಥ ಈ ಒಂದು ಸಂಘಟನೆ ಸ್ಥಾಪನೆ ಆಗಿರುವಂಥದ್ದು 1963ರಲ್ಲಿ. ಪ್ರಧಾನ ಕಚೇರಿ ಆಡಿಸ್ ಅಬಾಬಾದಲ್ಲಿ ಇದರ ಪ್ರಧಾನ ಕಚೇರಿ ಇರುವಂಥದ್ದಾಗಿದೆ. ವಿಶ್ವ ಕುಟುಂಬದ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಸಂಸ್ಥೆಗಳು ಯಾವುದು ಇವೆ ಅಂತ ಹೇಳಿ ನೋಡಿದಾಗ ವಿಶ್ವಸಂಸ್ಥೆಯ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಗತಿ ಸಮಿತಿಯು ಈ ಒಂದು ವಿಶ್ವ ಕುಟುಂಬದ ಆರ್ಥಿಕ ಪ್ರಗತಿಗೆ ಪೂರಕವಾಗಿ ಕಾರ್ಯನಿರ್ವಹಿಸ್ತಾ ಇರುವಂಥ ಸಂಸ್ಥೆಯಾಗಿರುವಂಥದ್ದು. ಇನ್ನು ಸಾರ್ಕ್ ಹಿನ್ನಡೆಗೆ ಕಾರಣಗಳೇನು ಅಂತ ಹೇಳಂದಾಗ
ಎಲ್ಲ ನಿರ್ಣಯಗಳು ಸದಸ್ಯ ರಾಷ್ಟ್ರಗಳ ಅವಿರೋಧದ ನೆಲೆಯಲ್ಲಿ ಇರಬೇಕಾಗಿರುವಂಥದ್ದು. ಯಾವುದೇ ನಿರ್ಣಯಗಳು ತೆಗೆದುಕೊಳ್ಬೇಕಾದಾಗ ಎಲ್ಲ ಸದಸ್ಯ ರಾಷ್ಟ್ರಗಳ ಅವಿರೋಧ ಇರಬೇಕು, ಅಂದರೆ ಎಲ್ಲರೂ ಒಪ್ಪಿಕೊಂಡಿರಬೇಕು, ಯಾರೂ ಸಹ ವಿರೋಧ ಮಾಡಬಾರ್ದು ಅನ್ನೋ ಒಂದು ನೆಲೆ ಇರುವ ಕಾರಣಕ್ಕೋಸ್ಕರ ಇದರ ಒಂದು ಸಾರ್ಕ್ನ ಹಿನ್ನಡೆಗೆ ಕಾರಣವಾಗಿರುವಂಥದ್ದು ಆಗಿದೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಸೂಚಿಯಲ್ಲಿರುವ ವಿಷಯಗಳಾವು ಅಂತ ಹೇಳಿ ನೋಡಿದಾಗ ಜನಸಂಖ್ಯಾ ಸ್ಫೋಟ, ಪರಿಸರ ಸಂರಕ್ಷಣೆ, ಹಸಿವು, ಪೌಷ್ಟಿಕತೆಯ ಕೊರತೆ. ಇನ್ನು ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿದಾಗ ಇದರ ಉದ್ದೇಶಗಳು ಈ ರೀತಿಯಾಗಿವೆ: ಶಾಂತಿ ಭದ್ರತೆ ಕಾಪಾಡುವುದು, ಪರಸ್ಪರ ಮೈತ್ರಿ ಬೆಳೆಸುವುದು, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆ ಇಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಸೌಹಾರ್ದತೆಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುವುದು, ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ ಮನ್ನಣೆ ಒದಗಿಸುವುದು. ಇನ್ನು ಯುನೆಸ್ಕೋದ ಕಾರ್ಯಗಳಾವು ಅಂತೇಳಿ ನೋಡಿದಾಗ ತಾಂತ್ರಿಕ ಶಿಕ್ಷಣ ಒದಗಿಸುವುದು, ಮಾಧ್ಯಮ ತಂತ್ರಗಾರಿಕೆ, ಸಾಂಸ್ಕೃತಿಕ ತಂತ್ರಗಾರಿಕೆ, ರಚನಾತ್ಮಕ ಚಿಂತನೆ, ಪರಿಸರ ವಿಜ್ಞಾನ, ಪ್ರಾವೀಣ್ಯತೆಯ ಸಂಸ್ಥೆ, ಇವು ಯುನೆಸ್ಕೋದ ಕಾರ್ಯಗಳಾಗಿರುವಂಥದ್ದು. ಇನ್ನು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂತ ಹೇಳಿ ಕೇಳಿದಾಗ ಪ್ರಜಾತಂತ್ರ ಎತ್ತಿ ಹಿಡಿಯುವುದು, ಸ್ವಾತಂತ್ರ್ಯ ರಕ್ಷಣೆ, ಬಡತನ ನಿವಾರಣೆ, ವಿಶ್ವಶಾಂತಿ, ಕ್ರೀಡೆ, ವಿಜ್ಞಾನ ಮತ್ತು ಕಲೆಯ ಬೆಳವಣಿಗೆ, ಸದಸ್ಯ ರಾಷ್ಟ್ರಗಳ ಮೈತ್ರಿ ವೃತ್ತಿ, ಇವುಗಳು ಕಾಮನ್ವೆಲ್ತ್ ರಾಷ್ಟ್ರ ಸಂಘದ ಉದ್ದೇಶಗಳಾಗಿರುವಂಥದ್ದು. ಇನ್ನು ಸಾರ್ಕ್ನ ಉದ್ದೇಶಗಳೇನು ಅಂತ ಹೇಳಿ ಕೇಳಿದಾಗ ಆರ್ಥಿಕ ಸಂಬಂಧಗಳ ವೃದ್ಧಿ, ಸಾಮಾಜಿಕ ಪ್ರಗತಿ, ಸಾಂಸ್ಕೃತಿಕ ಬೆಳವಣಿಗೆ. ಇನ್ನು ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಮಹತ್ತರವಾದುದು, ಈ ಹೇಳಿಕೆಯನ್ನು ಸಮರ್ಥಿಸಿ. ಈಗ ಎರಡನೇ ಮಹಾಯುದ್ಧದ ನಂತರ ಜಾಗತಿಕ ಹಂತದಲ್ಲಿ ಶಾಂತಿ ಸ್ಥಾಪನೆ ಮಾಡುವುದಕ್ಕಾಗಿ ಪ್ರಯತ್ನಿಸಿರುವಂಥ ಒಂದು ಪ್ರಮುಖ ಸಂಸ್ಥೆನೇ ವಿಶ್ವಸಂಸ್ಥೆ ಆಗಿರುವಂಥದ್ದು. ಇದರ ಪಾತ್ರ ಬಹಳ ಮಹತ್ತರವಾಗಿರುವಂಥದ್ದು ಅಥವಾ ಪ್ರಮುಖವಾಗಿರುವಂಥದ್ದು. ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ಕೇಳಿದಾಗ ಸೂಯೇಜ್ ಕಾಲುವೆ ಬಿಕ್ಕಟ್ಟು ಇದು ನಿವಾರಣೆ ಮಾಡಿದೆ, ಇರಾನ್ ಸಂಘರ್ಷ ಕಡಿಮೆಗೊಳಿಸಿದೆ, ಇಂಡೋನೇಷ್ಯಾ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿದೆ, ಕಾಶ್ಮೀರ ಸಮಸ್ಯೆ ಪರಿಹರಿಸುವುದಕ್ಕಾಗಿ ಪ್ರಯತ್ನಿಸಿರುವಂಥದ್ದು, ಪ್ಯಾಲೆಸ್ತೈನ್ ಸಮಸ್ಯೆ, ಕೊರಿಯಾ ಸಮಸ್ಯೆ, ಹಂಗೇರಿ ಸಮಸ್ಯೆ, ಕಾಂಗೋ ಸಮಸ್ಯೆಗಳಿಗೆ ಪರಿಹಾರ. ಇನ್ನು ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಸಮಸ್ಯೆಗಳ ಪರಿಹಾರದಲ್ಲಿ IMFನ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿದಾಗ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ, ಆರ್ಥಿಕ ಸ್ಥಿರತೆ, ಉತ್ತಮ ವಿದೇಶಿ ಪಾವತಿ ಸಮತೋಲನ, ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಯತ್ನಿಸುತ್ತದೆ. ಇನ್ನು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಸುಧಾರಣೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿದಾಗ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ವಿಷಯಗಳ ಅಧ್ಯಯನ ಮತ್ತು ವರದಿ, ನಿರಾಶ್ರಿತರು, ಮಹಿಳೆಯರ ಸ್ಥಾನಮಾನ, ವಸತಿ ವಿಷಯಗಳು, ಮಾನವ ಹಕ್ಕುಗಳ ಬಗ್ಗೆ ಶಿಫಾರಸು, ಮಾನವ ಸಂಪನ್ಮೂಲ, ಶಿಕ್ಷಣ, ಸಂಸ್ಕೃತಿ ಬಗ್ಗೆ ವಿಶ್ವ ಸಮ್ಮೇಳನ ಆಯೋಜನೆ, ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳ ನಡುವೆ ಸಮನ್ವಯ, ವಿಶ್ವ ಬ್ಯಾಂಕ್ ಸ್ಥಾಪನೆ, ಗ್ಯಾಟ್ ಒಪ್ಪಂದ, ಮಾನವ ಹಕ್ಕುಗಳ ಘೋಷಣೆ, ವರ್ಣಭೇದ ನೀತಿ ನಿಯಂತ್ರಣ, ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ, ವಸಾಹತುಶಾಹಿತ್ವ ಇಲ್ಲವಾಗಿರಿಸುವುದು, ಇವುಗಳೆಲ್ಲ ಇದರ ಒಂದು ಪ್ರಮುಖ ಸಾಧನೆಗಳಲ್ಲಿ ಬರುವಂಥದ್ದು. ಇದರ ಒಂದು ಯೋಜನೆಗಳು ಇವುಗಳನ್ನು ಯಶಸ್ವಿಗೊಳಿಸುವುದಕ್ಕಾಗಿ ಪ್ರಯತ್ನಿಸ್ತಾ ಇರುವಂಥದ್ದು ಸಹ ಆಗಿದೆ. ಇವುಗಳೆಲ್ಲವೂ ಜಾಗತಿಕ ಸಂಸ್ಥೆಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂಥ ಅಂಶಗಳಾಗಿರುವಂಥದ್ದು. ಇತರ ವಿಡಿಯೋಗಳನ್ನು ಸಹ ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ಈ ವಿಡಿಯೋದ ಕೊನೆಯಲ್ಲೂ ಸಹ ಪ್ಲೇಲಿಸ್ಟ್ ಲಿಂಕ್ ಇರುತ್ತೆ, ಅವುಗಳನ್ನು ವೀಕ್ಷಿಸಬಹುದು. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.